ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 32 ಇಂಚಿಂದು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಪಾರ್ಟಲ್ಲಿ ಬ್ಯಾಕ್ ಸೈಡ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಬರೆದಿಟ್ಕೊಂಡಿದ್ದೀನಿ. ಇದನ್ನು ಸ್ಕ್ರೀನ್ಶಾಟ್ ತಗೊಂಡ್ರೆ ನೀವು ಕೂಡ ಇದನ್ನು ಈಸಿಯಾಗಿ ಕಟ್ಟಿಂಗ್ ಮಾಡಿಕೊಂಡು ಹೊಲ್ಕೋಬೋದು. ಸೊ ಯಾರ್ದು ಸೈಜಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ, ಈಗ ಈ ಒಂದು 32 ಇಂಚಿಂದು ಬ್ಲೌಸ್ ಕಟ್ಟಿಂಗ್ ಏನಿದೆ, ಬ್ಯಾಕ್ ಪಾರ್ಟ್ ಕಟ್ಟಿಂಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನಿಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ 32 ಇಂಚವರಿಗೆ ಇದೇ ಅಳತೆನೇ ಬರುತ್ತೆ. ಸೊ ಅವ್ರಿಗೆ ವ್ಯತ್ಯಾಸ ಅಂತ ಅಂದರೆ ವೇಸ್ಟಲ್ಲಿ, ಅಂದರೆ ಸೊಂಟ ಸುತ್ತಳತೆ ಏನಿದೆ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಷ್ಟೇ. ಉಳಿದಿದ್ದು ಕಾಮನ್ ಆಗಿರುತ್ತೆ. ಅಕಸ್ಮಾತ್ ಹೆವಿ ಬಸ್ಟ್ ಇದ್ದರೆ ಒಂಚೂರು ಟಕ್ಸಲ್ಲಿ ಜಾಸ್ತಿ ಇಟ್ಕೊಬೋದು ನೀವು. ಅದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಈಗ ಫುಲ್ ಲೆಂತ್ ಬಂದ್ಬಿಟ್ಟು 13 ಇಂಚು ತೊಗೊಂಡಿದ್ದೀನಿ. ರೆಡಿ ಬಂದ್ಬಿಟ್ಟು 13 ಇಂಚು. ಅದಕ್ಕೆ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಸೇರಿಸಿ 1 ಇಂಚು ಆ್ಯಡ್ ಮಾಡಿಕೊಂಡ್ರೆ 14 ಇಂಚಿಗೆ ನಾವೀಗ ಮಾರ್ಕಿಂಗ್ ಮಾಡ್ಕೋಬೇಕು. ಫಸ್ಟ್ ಯಾವಾಗಲೂ ಪೇಪರ್ ಕಟ್ಟಿಂಗ್ ಮಾಡ್ಕೊಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಬಿಗಿನರ್ಸು. ಸೊ ನೆಕ್ಸ್ಟು ನೀವು ಡೈರೆಕ್ಟಾಗಿ ಬಟ್ಟೆಯಲ್ಲೇ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೋದು. ಸೊ ಈಗ 14 ಇಂಚಿಗೆ ನಾನು ಮಾರ್ಕಿಂಗ್ ಮಾಡ್ಕೊತೀನಿ. ಸೊ ನೋಡಿ, ನಾನೀಗ ಫಸ್ಟು 14 ಇಂಚು ರೆಡಿ, ಮೇಲೆ ಅರ್ಧ ಕೆಳಗಡೆ ಅರ್ಧ ಇಂಚು ಸೇರಿಸಿ ನಾನು ಇಡ್ತಾ ಇದ್ದೀನಿ. ಸ್ವಲ್ಪ ಹೈಟ್ ಇದ್ದಾರೆ ಅಂದರೆ ಬೇಕಿದ್ರೆ ನೀವು 13.5ವರೆಗೂ ಇಡ್ಕೋಬೋದು. ಮೀಡಿಯಮ್ ಹೈಟ್ ಇದ್ದಾರೆ ಅಂದರೆ 13, ಇಲ್ಲ ಸ್ವಲ್ಪ ಹೈಟ್ ಕಡಿಮೆ ಇದ್ದಾರೆ ಅಂದರೆ 12.5 12.75ವರೆಗೂ ಇಡ್ಬೋದು. ಈಗ ನಾನಿಲ್ಲಿ 13 ಇಂಚು ರೆಡಿಗೆ ಇಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಫಸ್ಟು ಶೋಲ್ಡರ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕು. ಈ ಡಾಟು ಆ ಡಾಟು ಸೇರಿಸ್ಕೊಬೇಕು. ಈಗ ಇಲ್ಲಿ ಶೋಲ್ಡರ್ ಎಷ್ಟು ಇಡಬೇಕು ಅನ್ನೋ ಕನ್ಫ್ಯೂಷನ್ ಇದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಪ್ಪರ್ ಚೆಸ್ಟ್ 30 ಅದನ್ನು 6ರಿಂದ ಭಾಗಿಸ್ಕೋಬೇಕು. ಸೊ ಯಾವುದೇ ಚೆಸ್ಟ್, ಅಪ್ಪರ್ ಚೆಸ್ಟ್ ಅಂದರೆ ಮೇಲ್ಗಡೆ ಕಂಕ್ಳ ಹತ್ರ ಬರ್ತಲ್ಲ ಅದು ಅಪ್ಪರ್ ಚೆಸ್ಟ್. ಮಿಡಲ್ ಚೆಸ್ಟ್ ಅಂದರೆ ಬಸ್ಟ್ ಪಾಯಿಂಟ್ ಬರ್ತಲ್ಲ ಅಲ್ಲಿ, ಮತ್ತು ಲೋಯರ್ ಚೆಸ್ಟ್ ಅಂದರೆ ಕೆಳಗಡೆ ಸೊಂಟ ಸುತ್ತಳತೆ. 6ರಿಂದ ಡಿವೈಡೆಡ್ ಮಾಡಿದಾಗ ನೀವು 4.75ವರೆಗೂ ಇಡ್ಬೋದು. ಅಕಸ್ಮಾತ್ ಶೋಲ್ಡರ್ ಜಾಸ್ತಿ ಅಂದರೆ 5ವರೆಗೂ ಇಡ್ಬೋದು. 30ಗೆ ಮತ್ತು 32ಗೂ ಸೇಮ್ ಬರುತ್ತೆ. ಸೊ ನೀವು ಅಷ್ಟೇ ಇಡ್ಬೋದು. ನಾನಿಲ್ಲಿ 4.75 ಇಡ್ತಾ ಇದ್ದೀನಿ. ಯಾಕಂದರೆ ಶೋಲ್ಡ್ರ್ ಬಂದು 13 ಇಂಚಿದೆ, ಹಾಗಾಗಿ ಸಾಕಾಗುತ್ತೆ. 14 ಇದ್ದರೆ ನೀವು ಒಂಚೂರು 1/4 ಇಂಚು ಜಾಸ್ತಿ ಇಟ್ಟರೆ 5 ಇಂಚವರೆಗೂ ತೊಗೋಬೋದು. ಸೊ ಇಲ್ಲಿ 4.75 ಇಟ್ಟಿರೋದ್ರಿಂದ ಇಲ್ಲೂ ಕೂಡ 4.75ಗೆ ಮಾರ್ಕ್ ಮಾಡ್ಕೋಬೇಕು. ಸೊ ಆರ್ಮೋಲ್ ಬಂದ್ಬಿಟ್ಟು ಸೈಜು ದಪ್ಪ ಆದಂಗೆಲ್ಲ ಸ್ವಲ್ಪ 1/4 ಇಂಚು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆರ್ಮೋಲ್ ಏನು ಡೌನಿಂಗ್ ಇಡ್ತಿರಲ್ಲ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಈಗ 30 ಇಂಚಿಗೆ ನಾನು 5.25ವರೆಗೂ ಡೌನಿಂಗ್ ಇಳಿಸಿದ್ದೆ. ಸೊ ಇಲ್ಲಿ ನಾನು 5.75ವರೆಗೂ ತೊಗೊತೀನಿ. ಯಾಕಂದರೆ ಅದು ರೌಂಡು ತೋರಿಸ್ತೀನಿ. ಈಗ ಲೆಕ್ಕದ ಪ್ರಕಾರ ಬರಬೇಕಂದ್ರೆ ಅದು ಅಷ್ಟು ಇಡಬೇಕಾಗತ್ತೆ. ಈಗ ಇಲ್ಲಿ ಲೈನನ್ನು ಹಾಕೋಬೇಕು. 5.75ವರೆಗೂ ಇಳಿಸ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿ ಅಪ್ಪರ್ ಚೆಸ್ಟು 30 ಇರೋದ್ರಿಂದ ಅದನ್ನು 4ರಿಂದ ಡಿವೈಡೆಡ್ ಮಾಡಿದಾಗ 8 ಬರುತ್ತೆ. ಸೊ 8ಗೆ ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಮಾರ್ಜಿನ್ ಎಷ್ಟು ಬಿಡ್ತೀರಾ ಅಂತ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. 1.5 ಅಥವಾ 2ವರೆಗೂ ಇಡ್ಬೋದು ನೀವು. 1.5, 1.75, 2ವರೆಗೂ ಇಡ್ಬೋದು. ಈಗ ಇಲ್ಲಿ ಏನು ಲೈನ್ ಇದೆ, ಈ ಲೈನಿಂದ ಇಲ್ಲಿಗೆ ಒಂದು ಅರ್ಧ ಇಂಚು ಈ ಕಡೆ ಮಾರ್ಕ್ ಮಾಡ್ಕೋಬೇಕು. ಈಗ ಈ ಡಾಟ್ ಮೇಲ್ಗಡೆ ಡಾಟಿಂದ ಈಗ ಏನು ಹೊಸ ಡಾಟ್ ಹಾಕಿದ್ವಿ ಅದು ಡಾಟಿಗೆ ಸೇರಿಸ್ಕೋಬೇಕು. ಮತ್ತು ಇಲ್ಲಿಂದ ಈ ಮೂಲೆಯಿಂದ ಅಲ್ಲ, ಈ ಮೂಲೆಯಿಂದ ಈ ಕಡೆ ಸೆಕೆಂಡ್ ಏನು ಡಾಟ್ ಕೊಟ್ವಲ್ಲ ಅಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚು ಮೇಲ್ಗಡೆಯಿಂದ ನೀವು ಶೇಪನ್ನು ಈ ರೀತಿ ತೆಗಿಬೇಕು. ಸೊ ಈ ರೀತಿ 1 ಇಂಚಿಗೆ ತೆಗೆದಾಗ ನಿಮಗೆ ಇಲ್ಲಿ ಗುಪ್ಪೆ ಥರ ಬರುತ್ತಲ್ಲ, ಅದು ಯಾವುದು ಕೂಡ ಬರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ ಇದು. ಸೊ ಈಗ ಕೆಳಗಡೆ ನಾವು ಸುತ್ತಳತೆ 6.75 ಇಂಚಿದೆ. 6.75 ಅಂದರೆ 27 ಇಂಚು ಬರುತ್ತೆ. ನಾವು 4ರಿಂದ ಡಿವೈಡೆಡ್ ಮಾಡಿದಾಗ 6.75 ಬರುತ್ತೆ. ಫಸ್ಟು ನಾವಿಲ್ಲಿ 6.75ಗೆ ಮಾರ್ಕ್ ಮಾಡ್ಕೊಬೇಕು. ಫಸ್ಟ್ ಯಾವಾಗಲೂ ರೆಡಿ ಮಾಡ್ಕೊಬೇಕು. ಆಮೇಲೆ ಏನು ಎಕ್ಸ್ಟ್ರಾ ಇಡ್ತೀವಲ್ವ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೇಕು. 1 ಇಂಚು ಡಾಟಿಗೆ ಅಂತ, ಮತ್ತು ಮಾರ್ಜಿನ್ನು 2 ಇಂಚು. ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಯಾವುದೇ ರೀತಿ ವ್ಯತ್ಯಾಸ ಬರಲ್ಲ. ಕಟ್ಟಿಂಗ್ ಮಾಡಿ ಹೋದ ಮೇಲೂ ಕೂಡ
ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಎಲ್ಲ ಬ್ಲೌಸ್ ಮೆಜರ್ಮೆಂಟು ಇದೇ ರೀತಿನೇ ನಾವು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೋಬೇಕು. ಸೊ ಈಗ ನಾವಿಲ್ಲಿ ಆರ್ಮೋಲು ಚೆಕ್ ಮಾಡ್ಕೋಬೇಕು. ಆರ್ಮೋಲ್ ಬಂದುಬಿಟ್ಟು 7.25 ಇರುತ್ತೆ, ಕೆಲವರಿಗೆ 7.25 ಇರುತ್ತೆ. ಸೊ ನೋಡಿಕೊಂಡು ಇಡಬೇಕು ನಾವು. ಅಕಸ್ಮಾತ್ ಕಡಿಮೆ ಬರ್ತಿದೆ ಅಂದರೆ ಲೈನನ್ನು ಕೆಳಗಡೆ ಹಾಕ್ಕೊಳ್ಳಿ, ಇಲ್ಲ ಜಾಸ್ತಿ ಆಯಿತು ಅಂದರೆ ಮೇಲ್ಗಡೆಗೆ ಹೋಗಬೇಕು. ಸೊ ಇಲ್ಲಿ ಯಾವಾಗಲೂ ಅರ್ಧ ಇಂಚು ಬಿಡಬೇಕು. ಇದು ಹೊಲಿಗೆಗೆ ಅಂತ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೊಲಿಗೆಗೆ ಅಂತ ಹೋಗುತ್ತೆ. ಹಾಗಾಗಿ ಇಲ್ಲಿಂದನೇ ನಾವು ಲೆಕ್ಕಕ್ಕೆ ತೊಗೋಬೇಕು. ಇಲ್ಲ ಫಸ್ಟ್ ಅರ್ಧ ಇಂಚ ಸೇರಿಸ್ಕೊಂಬಿಟ್ಟು ನೀವು ಇಲ್ಲಿಂದ ಈ ರೀತಿ ಇಟ್ಕೊತ ಹೋಗ್ಬೋದು. ನೋಡಿ ಈಗ ನಾನು ಇಲ್ಲಿಂದ ಇಡ್ತೀನಿ. ಅವ್ರದ್ದು ರೆಡಿನೇ 7.25 ಬರ್ತಾ ಇದೆ. ಹಾಗಾಗಿ ಸೊ ನೋಡಿ ಫ್ರೆಂಡ್ಸ್, ಇದು ಪರ್ಫೆಕ್ಟಾಗಿ ಬರ್ತಾ ಇದೆ, 7.25ವರೆಗೂ ಕರೆಕ್ಟಾಗಿದೆ. ಹಾಗಾಗಿ ನಾನೇನಿದು ಆಲ್ಟ್ರೇಷನ್ ಮಾಡ್ತಾ ಇಲ್ಲ, ಇಲ್ಲಿ ಕರೆಕ್ಟಾಗಿ ಕೂರುತ್ತೆ. ಅಕಸ್ಮಾತ್ ನಿಮಗೆ 7.25 ಬೇಕಾಗಿದೆ ಅಂದರೆ ಈ ಲೈನ್ ಈ ಕೆಳಗಡೆ 5.25 ಏನು ಹಾಕಿದ್ರೆ 5.25 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡು ಮತ್ತು ಇಲ್ಲಿಂದ 1 ಇಂಚ್ ಆ್ಯಡ್ ಮಾಡ್ಕೊಂಡು ಈ ರೀತಿ ಶೇಪನ್ನು ಕೊಡಬೇಕು. ಇಲ್ಲ ಕಡಿಮೆ ಬರ್ತಾ ಇದೆ, ಜಾಸ್ತಿ ಬೇಕು ಅಂದರೆ ನೀವು 1/4 ಇಂಚು ಮತ್ತೆ ಕೆಳಗಡೆ ಲೈನನ್ನು ಹಾಕಿಬಿಟ್ಟು ಮತ್ತು ಇದೇ ಥರ ಶೇಪನ್ನ ಕೊಡಬೇಕು ನೀವು. ಈಗ ನಾವು ಡೀಪ್ ಬಂದುಬಿಟ್ಟು 9 ಇಂಚಿಗೆ ಹೇಳ್ಯಾರ, 9 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ರೆಡಿ 9 ಅಂದರೆ 9.25 ಇಡಬೇಕು. 8.25 ಅಂದರೆ 8.25ಗೆ ಅರ್ಧ ಸೇರಿಸಿದ್ರೆ 9 ಇಂಚು. ಇವ್ರಿಗೆ 8.25 ಬೇಕಾದ್ರೂ 9 ಇಡ್ತಾ ಇದ್ದೀನಿ. ಈಗ ಇಲ್ಲಿ ಶೋಲ್ಡ್ರಿಂದ ನೀವು ಎಷ್ಟಾದರೂ ಬಿಟ್ಕೋಬೋದು. ನೋಡಿ ಇಲ್ಲಿ ರೆಡಿ 2 ಬೇಕು ಅಂದರೆ ಫಸ್ಟು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹೊಲಿಯೋದಕ್ಕೆ ಅರ್ಧ ಇಂಚ್ ಬೇಕಲ್ವ, ಅದನ್ನು ಇಲ್ಲಿ ಸೇರಿಸ್ಬಾರ್ದು, ಇಲ್ಲೇ ಒಳಗಡೆ ಲೆಕ್ಕಕ್ಕೆ ತಗೋಬೇಕು ಈ ರೀತಿ. ಮತ್ತು ಇಲ್ಲಿ ಹೊಲಿಯೋದಕ್ಕೆ ಅಂತ 1/4 ಇಂಚ್ ಬೇಕು, ಪೈಪಿಂಗ್ ಹಚ್ಚುತ್ತೀವಲ್ವ ಅಲ್ಲಿ 1/4 ಇಂಚು. ಈ ರೀತಿ ನಾವು ಒಳಗಡೆನೆ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಯಾಕಂದರೆ ಆಲ್ರೆಡಿ ನಮಗೆ ಶೋಲ್ಡ್ರು ಕರೆಕ್ಟಾಗಿ ಸಿಕ್ಬಿಟ್ಟಿದೆ ಲೆಕ್ಕ. ಹಾಗಾಗಿ ಒಳಗಡೆನೆ ಮಾರ್ಕ್ ಮಾಡಿದಾಗ ನಿಮಗೆ ಇಲ್ಲಿ ಎಷ್ಟು ನೆಕ್ ಬಿಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನೋಡಿ 2.25 ಇದೆ, ನಿಮಗೆ ಪಟ್ಟಿ ಮೇಲೆ ಹೋಗುತ್ತೆ. ಜಾಸ್ತಿ ಅಗಲ ಪಟ್ಟಿ ಬೇಕಂದರೆ ನಿಮ್ದು ಇನ್ನೂ ಒಳಗಡೆ ಬರುತ್ತೆ ನೆಕ್ಕು. ಈ ಕೆಲವರು ಇನ್ನೂ 1 ಇಂಚ್ವರೆಗೂ ಇಟ್ಕೊತಾರೆ. ಫಸ್ಟ್ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಅರ್ಧ, ಆಮೇಲೆ 1/4 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಇಳಿಯೋದಿಲ್ಲ. ಸೊ ಈಗ ನಮಗೆ ಈ ಲೆಕ್ಕದ ಪ್ರಕಾರ 2.25 ಸಿಕ್ಕಿದೆ. ನಾನಿಲ್ಲಿ ಅವ್ರಿಗೆ ತೆಳು ಇರೋದ್ರಿಂದ ಬ್ರಾಡ್ ಬೇಡ, ಹಾಗೆ ಇಷ್ಟೇ ಸಾಕಾಗುತ್ತೆ. ಬ್ರಾಡ್ ಬೇಕು ಅಂದರೆ ನೀವು ಇನ್ನೊಂದು ಅರ್ಧ ಇಂಚ್ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಲೈನನ್ನು ಹಾಕೋಬೇಕು. ಈಗ ನಾನು ಇಲ್ಲಿ ಡಾಟ್ ಏನಿದೆ ಫಸ್ಟ್ ಡಾಟು ಅಲ್ಲಿಂದ ಇಲ್ಲಿಗೆ ಲೈನನ್ನು ಹಾಕ್ತಾ ಇದ್ದೀನಿ. ಸೊ ನೀವು ನೆಕ್ಕು ಯಾವುದಾದ್ರೂ ಇಟ್ಕೊಬೋದು. ಅಕಸ್ಮಾತ್ ಲೀಫ್ ಶೇಪ್ ಮತ್ತು ಸ್ಟಾರ್ ಶೇಪ್ ಈ ರೀತಿ ಎಲ್ಲ ಬರುತ್ತೆ, ಯಾವುದಾದ್ರೂ ಕೂಡ ಇಟ್ಕೋಬೋದು. ನಿಮಗೇನಾದರೂ ಸ್ವಲ್ಪ ಬ್ರಾಡ್ ಬಂದರೂ ನಡೆಯುತ್ತೆ ಅಂದರೆ ನೀವು ಈ ರೀತಿ ಹೊರಗಡೆ ಇಲ್ಲಿಂದ ಇಲ್ಲಿಗೆ 1/4 ಇಂಚು, ಈಗೆರಿಂದ ಇಲ್ಲಿಗೆ 1/4 ಇಂಚು ಮತ್ತು ಈ ರೀತಿ ಲೈನನ್ನು ಹಾಕೋಬಿಟ್ಟು ನೀವೀಗ ಇದನ್ನು ಶೇಪನ್ನು ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ಶೇಪನ್ನು ಕೊಡ್ಬೋದು. ಇದು ಕೂಡ ತುಂಬ ಟ್ರೆಂಡಿಂಗಲ್ಲಿ ಇದೆ. ಯಾವ ಶೇಪ್ ಆದರೂ ಕೊಡ್ಕೋಬೋದು ಫ್ರೆಂಡ್ಸ್. ಇದು ಮೆಜರ್ಮೆಂಟ್ ಏನಿದೆ ನೋಡ್ಕೋಬೇಕಷ್ಟೆ. ನಿಮಗೆ ಬ್ರಾಡ್ ಬೇಕು ಅಂದರೆ ಇದನ್ನು 1/4 ಇಂಚ್ವರೆಗೂ ಅಥವಾ ಅರ್ಧ ಇಂಚ್ವರೆಗೂ ಎಕ್ಸ್ಟ್ರಾ ಇಟ್ಕೊಂಡು ಲೈನ್ ಹಾಕ್ಕೊಂಡು ಆಮೇಲೆ ನೀವು ಡಿಸೈನ್ ಅನ್ನೋದು ಮಾಡ್ಕೋಬೋದು. ಸೊ ನೋಡಿ ಫ್ರೆಂಡ್ಸ್, ಈಸಿಯಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. 32 ಯಾರಿದ್ದೀರಾ ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸಲಿ, ಪರ್ಫೆಕ್ಟಾಗಿ ಬರುತ್ತೆ. ಈಗ ನಮಗೆ ಹೊಲಿಬೇಕಾದ್ರೆ ಯಾವಾಗಲೂ 2 ಇಂಚು ಅಂದರೆ 2 ಇಂಚಿಗೆ ನಾವು ಹೊಲಿಗೆ ಅನ್ನೋದು ಹಾಕ್ಬೇಕು ಮೇಲಿಂದ ಕೆಳಗಡೆವರೆಗೂ. ಮತ್ತು ನಾವಿಲ್ಲಿ ಎಷ್ಟು ಇಟ್ಟಿದ್ದೀವಿ, 8 ಇಟ್ಟಿದ್ದೀವಿ. 8 ಇಂಚು ಅಂದರೆ ಅಪ್ಪರ್ ಚೆಸ್ಟ್ 32 ಇದ್ದಾಗ 8 ಬರುತ್ತೆ, ಪ್ಲಸ್ 2 ಇಂಚು ಮಾರ್ಜಿನ್ನು. ಕೆಳಗಡೆನೂ ಅಷ್ಟೇ ಇಲ್ಲಿ 6.25 ಪ್ಲಸ್ 1 ಇಂಚು ಟಕ್ಸಿಗೆ ಮತ್ತು 2 ಇಂಚು ಮಾರ್ಜಿನ್ಗೆ. ಇಲ್ಲಿ ನೆಕ್ ಡೀಪ್ ಬಂದುಬಿಟ್ಟು 9 ಇಟ್ಟಿದ್ದೀನಿ. ಆರ್ಮೋಲ್ ಬಂದುಬಿಟ್ಟು ಇಲ್ಲಿ 7.25. ಸೊ ಇದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನೋಡಿ 7.25 ಆರ್ಮೋಲು. ಮತ್ತು ಇದೇನು ಕಟಿಂಗ್ ಇದೆ ಸೇಮ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇಲ್ಲಿ ಲೂಸಿಂಗ್ ಆಗಲಿ, ಇಲ್ಲಿ ಗುಪ್ಪೆ ಥರ ಬರೋದಾಗಲಿ ಯಾವುದೇ ರೀತಿ ಬರೋದಿಲ್ಲ. ಈಗ ನಾನು ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ. ಒಂದ್ಸಲಿ ನೀವು ಪೇಪರ್ ಕಟಿಂಗ್ ಮಾಡಿಟ್ಕೊಂಡ್ರೆ ಅದನ್ನೇ ಯೂಸ್ ಮಾಡಿಕೊಂಡು ನೀವು ಬಟ್ಟೆ ಮೇಲೆ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು.
ಈಗ ಇದನ್ನ ನಾನು ಕಟ್ ಮಾಡ್ಕೊತೀನಿ. ನಿಮ್ದೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನೀಟಾಗಿ ಮಾಡಬೇಕು, ಮಾರ್ಕ್ ಬಿಟ್ಟು ಮಾಡಬಾರ್ದು ಯಾವಾಗಲೂ. ಮಾರ್ಕ್ ಮಾಡಿರೋದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಬೇಕಾದ್ರೆ ಮತ್ತೆ ಎಕ್ಸ್ಟೆಂಡ್ ಆದಾಗ ಲೂಸಿಂಗ್ ಬರುತ್ತೆ. ಸೊ ಇದನ್ನು ಪರ್ಫೆಕ್ಟಾಗಿ ನೀವು ಕಟ್ ಮಾಡ್ಕೊಂಬಿಟ್ರೆ ಮಾರ್ಕ್ ಮಾಡ್ಬೇಕಾದ್ರೂ ಅಷ್ಟೇ ಒಳಗೆ ಆದಷ್ಟು ಒಳಗಡೆನೆ ಮಾರ್ಕ್ ಮಾಡ್ಕೋಬೇಕು ಪೇಪರ್ ಕಟ್ಟಿಂಗ್ ಮಾಡಿದ್ಮೇಲೆ. ನೋಡಿ ಈಗ ಎಲ್ಲೂ ಕೂಡ ವ್ಯತ್ಯಾಸ ಆಗಲ್ಲ ನಿಮಗೆ, ಪರ್ಫೆಕ್ಟಾಗಿ ಏನು ಲೆಕ್ಕದ ಕಟ್ ಮಾಡಿದ್ರಲ್ವ ಪರ್ಫೆಕ್ಟ್ ಆಗುತ್ತೆ. ಈಗ ಇದು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಬೇಕಲ್ವ, ಹಾಗಾಗಿ ಇಲ್ಲಿ ನೆಕ್ ಬಿಡ್ತು ಗೊತ್ತಾಗಲ್ಲ. ಅಕಸ್ಮಾತ್ ನೆಕ್ ಬಿಟ್ಟು ಗೊತ್ತಾಗದೆ ಇದ್ದಾಗ ಏನಾಗುತ್ತೆ, ಇದನ್ನ ಈ ರೀತಿ ಇಟ್ಕೊಂಡ್ಬಿಡ್ತೀರ, ಅವಾಗ ಏನಾಗುತ್ತೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ನೆಕ್ ಬಿಡ್ತು ಏನಿದೆ ಇದು ಕರೆಕ್ಟಾಗಿ ಲೆಕ್ಕ ಇರಬೇಕಂದ್ರೆ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಶೇಪ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡಬೇಕು. ಸ್ಟಾರ್ ಮತ್ತು ಈ ಥರದ್ದು ಎಲ್ಲ ಪ್ರತಿ ರೌಂಡ್ ನೆಕ್ಕು ಸ್ಕ್ವೇರ್ ನೆಕ್ಕು ಯಾವುದಾದ್ರೂ ಕೂಡ ಇಡ್ಬೋದು. ನೀವು ಪೇಪರಲ್ಲಿ ಮಾರ್ಕಿಂಗ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆಗ ಬಟ್ಟೆ ಮೇಲೆ ಕೂಡ ನೀವು ಆರಾಮಾಗಿ ಮಾರ್ಕ್ ಅನ್ನೋದು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇದು 32 ಇಂಚಿಂದು ಬ್ಲೌಸ್ ಕಟ್ಟಿಂಗು, ಇದು ಬ್ಯಾಕ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫ್ರಂಟ್ ಪಾರ್ಟಿಂದ ಹೇಳ್ಕೊಡ್ತೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.